ಎಲ್ಲರಿಗೂ ನಮಸ್ಕಾರ. ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಮಸ್ಕಾರ. ಇವತ್ತಿಂದ ನಾವು ಒಂದು ಹೊಸ ಸರಣಿ ಶುರು ಮಾಡ್ತಾ ಇದ್ದೀವಿ, ಪ್ರಾಕ್ಟಿಕಲ್ ಉಪನಿಷತ್ ಸೀರೀಸ್ ಅಂತ. ಹೌದು, ನಮ್ಮ ಸಾವಿರಾರು ವರ್ಷಗಳ ಹಳೆಯ ಜ್ಞಾನ ಇದೆಯಲ್ಲ, ಅದನ್ನ ಇವತ್ತಿನ ನಮ್ಮ ಲೈಫ್ಗೆ ಹೇಗೆ ಅನ್ವಯಿಸ್ಕೊಳ್ಬಹುದು ಅಂತ ಚರ್ಚೆ ಮಾಡೋಣ. ಎಕ್ಸಾಕ್ಟ್ಲಿ. ಈ ಸರಣಿಯಲ್ಲಿ ನಮ್ಮ ಮೊದಲನೇ ವಿಷಯ, ಬಹುಶಃ ನಮ್ಮೆಲ್ಲರನ್ನೂ ಕಾಡೋ ಒಂದು ವಿಷಯ, ಭಯ ಮತ್ತು ಅಭದ್ರತೆ, ಅಂದ್ರೆ ಫಿಯರ್ ಆ್ಯಂಡ್ ಇನ್ಸೆಕ್ಯೂರಿಟಿ. ಹೌದು, ಇದು ತುಂಬಾ ಕಾಮನ್. ಕೆಲ್ಸ ಹೋಗುತ್ತೇನೋ ಅನ್ನೋ ಭಯ, ಆರೋಗ್ಯದ ಬಗ್ಗೆ ಚಿಂತೆ, ಸಂಬಂಧಗಳಲ್ಲಿ ಒಂದು ರೀತಿ ಇನ್ಸೆಕ್ಯೂರಿಟಿ, ಭವಿಷ್ಯ ಏನಾಗುತ್ತೋ ಅಂತ. ಕರೆಕ್ಟ್. ಅಲ್ಲಿಸ್ಟ್ ಬೆಳಿತಾನೇ ಹೋಗುತ್ತೆ. ಹಾಗಾದ್ರೆ ಈ ಭಯವನ್ನ ನಿಭಾಯಿಸೋಕೆ ನಮ್ಮ ಉಪನಿಷತ್ತುಗಳು, ಅವು ನಮ್ಗೆ ಯಾವ ದಾರಿ ತೋರಿಸ್ತವೆ? ಅದನ್ನೇ ನಾವಿವತ್ತು ಚರ್ಚೆ ಮಾಡೋದು. ಉಪನಿಷತ್ತುಗಳಿಂದ ಒಂದು 5 ತುಂಬಾ ಪ್ರಮುಖವಾದ ಮತ್ತು ಪ್ರಾಕ್ಟಿಕಲ್ ಆದ ಒಳನೋಟಗಳನ್ನ, ಅಂದ್ರೆ ಇನ್ಸೈಟ್ಸ್ ಅನ್ನ ತೆಗೆದುಕೊಂಡು ಅದನ್ನ ನಮ್ಮ ಡೈಲಿ ಲೈಫಲ್ಲಿ ಹೇಗೆ ಬಳಸಬಹುದು ಅಂತ ನೋಡೋಣ. ಓಕೆ, ಅದ್ಭುತ. ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಒಳನೋಟ ಏನು? ಈ ಭಯ, ಇದು ಎಲ್ಲಿಂದ ಶುರುವಾಗುತ್ತೆ? ಉಪನಿಷತ್ತುಗಳ ಪ್ರಕಾರ ನಮ್ಮೆಲ್ಲ ಭಯದ ಮೂಲ, ಅದರ ಬೇರಿರೋದು ಒಂದೇ ಕಡೆ. ಅದನ್ನ ಅವಿದ್ಯೆ ಅಂತಾರೆ. ಅವಿದ್ಯೆ ಅಂದ್ರೆ ಅಜ್ಞಾನನ? ಅಜ್ಞಾನ ಅಂತಾನೂ ಹೇಳ್ಬೋದು. ಆದ್ರೆ ಅದಕ್ಕಿಂತ ಸರಿಯಾದ ಅರ್ಥ ನಮ್ಮ ಬಗ್ಗೆ ನಮಗಿರೋ ತಪ್ಪು ತಿಳುವಳಿಕೆ. ನಾವು ಯಾರು ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಾರಿಟಿ ಇಲ್ಲದಿರೋದು. ಇದೇ ಮೊದಲನೇ ಇನ್ಸೈಟ್. ಭಯದ ಮೂಲ ಕಾರಣ ನಮ್ಮ ತಪ್ಪಾದ ಗುರುತು, ಅಂದ್ರೆ ಮಿಸ್ ಐಡೆಂಟಿಫಿಕೇಶನ್. ತಪ್ಪಾದ ಗುರುತು ಅಂದ್ರೆ ನಾನು ಇಂಥವನು ಅಥವಾ ನಾನು ಇಂಥವಳು ಅಂತ ನಾವು ಅಂದುಕೊಳ್ಳೋದ್ರಲ್ಲಿ ಏನೋ ತಪ್ಪಿದೆ ಅಂತಾನೋ? ನಿಖರವಾಗಿ. ನಾವು ನಮ್ಮ ಐಡೆಂಟಿಟಿಯನ್ನ ತಾತ್ಕಾಲಿಕ, ಅಂದ್ರೆ ಟೆಂಪರರಿ ವಸ್ತುಗಳ ಜೊತೆ ಗುರುತಿಸ್ಕೊಳ್ತೀವಿ. ಹೇಗೆ ಅಂದ್ರೆ? ಉದಾಹರಣೆಗೆ, ನಾನು ಈ ದೇಹ, ನಾನು ನನ್ನ ಜಾಬ್ ಟೈಟಲ್, ನಾನು ನನ್ನ ಬ್ಯಾಂಕ್ ಬ್ಯಾಲೆನ್ಸ್. ಅಷ್ಟೇ ಯಾಕೆ, ನಾನು ನನ್ನ ಆಲೋಚನೆಗಳು ಅಂತ ಅಂದ್ಕೊಳ್ತೀವಿ. ಯಾವುದು ಟೆಂಪರರಿನೋ, ಯಾವುದು ಬದಲಾಗುತ್ತೋ ಅದನ್ನ ಕಳ್ಕೊಳ್ಳೋ ಭಯ ಇದ್ದೇ ಇರುತ್ತೆ ಅಲ್ವಾ? ಇದು ತುಂಬಾ ನಿಜ. ನಾನು ಈ ದೇಹ ಅನ್ನೋ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೋ, ವಯಸ್ಸಾಗೋ ಭಯ, ಸೌಂದರ್ಯ ಕಳೆದು ಹೋಗೋ ಭಯ ಅಷ್ಟೇ ಜಾಸ್ತಿ ಆಗುತ್ತೆ. ಕರೆಕ್ಟ್. ಇದನ್ನೇ ತೈತ್ತಿರಿಯ ಉಪನಿಷತ್ತು ಪಂಚಕೋಶ ಅನ್ನೋ ಕಾನ್ಸೆಪ್ಟ್ ಮೂಲಕ ತುಂಬಾ ಚೆನ್ನಾಗಿ ವಿವರಿಸುತ್ತೆ. ಅದು ನಮ್ಮ ಅಸ್ತಿತ್ವವನ್ನ 5 ಪದರಗಳಾಗಿ, ಅಂದ್ರೆ ಕೋಶಗಳಾಗಿ ನೋಡ್ತದೆ. 5 ಪದರಗಳು? ಹೌದು. ಮೊದಲನೇದು ಅನ್ನಮಯ ಕೋಶ, ಅಂದ್ರೆ ನಮ್ಮ ಫಿಸಿಕಲ್ ಬಾಡಿ. ನಾನು ಈ ದೇಹ ಅಂತ ಬಲವಾಗಿ ನಂಬಿದ್ರೆ ಕಾಯಿಲೆ, ಮುಪ್ಪು, ಸಾವು, ಈ ಭಯಗಳು ನಮ್ಮನ್ನ ಯಾವಾಗ್ಲೂ ಕಾಡ್ತಾ ಇರ್ತವೆ. ಓಕೆ, ಹಾಗಾದ್ರೆ ಉಳಿದ ಕೋಶಗಳು? ಅದರೊಳಗಿನ ಪದರ ಪ್ರಾಣಮಯ ಕೋಶ, ನಮ್ಮ ಪ್ರಾಣಶಕ್ತಿ. ಇದರ ಜೊತೆ ನಮ್ಮನ್ನ ಗುರುತಿಸ್ಕೊಂಡ್ರೆ ನಿಶ್ಶಕ್ತಿಯ ಭಯ, ಉತ್ಸಾಹ ಕಳೆದೋಗೋ ಭಯ ಶುರುವಾಗುತ್ತೆ. ಅದಕ್ಕಿಂತ ಸೂಕ್ಷ್ಮವಾದದ್ದು ಮನೋಮಯ ಕೋಶ, ನಮ್ಮ ಮನಸ್ಸು, ಅಂದ್ರೆ ನಮ್ಮ ಭಾವನೆಗಳು. ಓ, ಇದು ತುಂಬಾ ಜನರಿಗೆ ರಿಲೇಟ್ ಆಗುತ್ತೆ. ನಾನು ನನ್ನ ಭಾವನೆಗಳು ಅಂದ್ಕೊಂಡ್ರೆ ಯಾರಾದ್ರೂ ರಿಜೆಕ್ಟ್ ಮಾಡ್ತಾರೇನೋ ಅನ್ನೋ ಭಯ, ಒಂಟಿತನದ ಭಯ, ಬೇರೆಯವರು ನಮ್ಮ ಬಗ್ಗೆ ಏನಂದ್ಕೊಳ್ತಾರೋ ಅನ್ನೋ ಭಯ, ಇದೆಲ್ಲ ಇಲ್ಲಿಂದಾನೇ ಬರೋದು. ನಮ್ಮ ನಂಬಿಕೆಗಳು, ನಾನು ನನ್ನ ಜ್ಞಾನ, ನಾನು ನನ್ನ ಅಭಿಪ್ರಾಯ ಅಂದುಕೊಂಡಾಗ ಸೋಲಿನ ಭಯ, ತಪ್ಪು ಮಾಡೋ ಭಯ, ನಮ್ಮ ಮಾತನ್ನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬಂದ ಹಾಗೆ ಆಗುತ್ತೆ. ಅಂದ್ರೆ ನಾವು ಯಾವ ಕೋಶದ ಜೊತೆ ನಮ್ಮನ್ನ ಗುರ್ತಿಸ್ಕೊಳ್ತೀವೋ ಆ ಕೋಶಕ್ಕೆ ಸಂಬಂಧಪಟ್ಟ ಭಯ ನಮ್ಮನ್ನ ಆಳೋಕೆ ಶುರು ಮಾಡುತ್ತೆ. ಅದೇ. ಹಾಗಾದ್ರೆ ಇದನ್ನ ನಮ್ಮ ಡೈಲಿ ಲೈಫಲ್ಲಿ ನಿಭಾಯಿಸೋದು ಹೇಗೆ, ಪ್ರಾಕ್ಟಿಕಲ್ ಆಗಿ? ಒಂದು ಸಿಂಪಲ್ ಅಭ್ಯಾಸದಿಂದ ಶುರು ಮಾಡಬಹುದು. ಮುಂದಿನ ಸಲ ಭಯ ಅಥವಾ ಆತಂಕ ಆದಾಗ ತಕ್ಷಣ ರಿಯಾಕ್ಟ್ ಮಾಡೋ ಬದಲು ಒಂದೇ ಒಂದು ಕ್ಷಣ ಕಣ್ಮುಚ್ಚಿ ಹೀಗೆ ಕೇಳ್ಕೊಳ್ಳಿ, ಈ ಭಯವನ್ನ ಅನುಭವಿಸ್ತಾ ಇರೋರು ಯಾರು? ನನ್ನ ದೇಹನ, ನನ್ನ ಮನಸ್ಸ, ನನ್ನ ಉದ್ದೇನ? ಈ ಟೆಂಪ್ರರಿ ವಿಷಯವೇ ನಿಜವಾದ ನಾನಾಗೋಕೆ ಸಾಧ್ಯನಾ? ಈ ಚಿಕ್ಕ ಪ್ರಶ್ನೆ ಇದೆಯಲ್ಲ, ಇದು ಭಯಕ್ಕೂ ನಿಮಗೂ ನಡುವೆ ಒಂದು ಗ್ಯಾಪ್ ಸೃಷ್ಟಿ ಮಾಡುತ್ತೆ. ಆ ಗ್ಯಾಪ್ನಲ್ಲೇ ನಿಮ್ಗೆ ನಿಜವಾದ ಶಕ್ತಿ ಸಿಗೋದು. ಓಕೆ, ನಮ್ಮ ಗುರುತನ್ನ ತಾತ್ಕಾಲಿಕ ವಿಷಯಗಳಿಂದ ಬೇರ್ಪಡಿಸೋದು ಮೊದಲನೇ ಹೆಜ್ಜೆ. ಇದು ನಮ್ಮ ಒಳಗಿನ ಪ್ರಪಂಚದ ಬಗ್ಗೆ ಆಯ್ತು. ಆದ್ರೆ ನಮ್ಮ ಹೆಚ್ಚಿನ ಭಯಗಳು ಹೊರಗಿನ ಪ್ರಪಂಚಕ್ಕೆ ಸಂಬಂಧಿಸಿದ್ದಾಗಿರುತ್ತವಲ್ಲ? ಹೌದು. ಅಂದ್ರೆ ಬೇರೆ ಜನರಿಗೆ, ಬೇರೆ ಸನ್ನಿವೇಶಗಳಿಗೆ, ಅವರು ನನಗೆ ಹಾಗೆ ಮಾಡ್ಬಿಡ್ತಾರೆ, ಆ ಘಟನೆ ಹೀಗೆ ಆಗ್ಬೋದು ಅನ್ನೋ ಭಯ. ಅದಕ್ಕೇನ್ ಮಾಡೋದು? ಅದಕ್ಕೆ ಉಪನಿಷತ್ತುಗಳು 2ನೇ ಅದ್ಭುತವಾದ ಒಳನೋಟವನ್ನ ಕೊಡುತ್ತವೆ. ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದು ಮಾತು ಬರುತ್ತೆ, ದ್ವಿತೀಯಾದ್ವಾಯಿ ಭಯಂ ಭವತಿ. ದ್ವಿತೀಯಾದ್ವಾಯಿ ಭಯಂ ಭವತಿ. ಹೌದು. ಇದರ ಸರಳ ಅರ್ಥ,
ಭಯ ಹುಟ್ಟೋಕೆ ಎರಡನೆಯದು ಇರ್ಲೇಬೇಕು. ಅಂದ್ರೆ ಫಿಯರ್ ಕಮ್ಸ್ ಫ್ರಮ್ ಆನ್ ಅದರ್. ಎರಡನೆಯದು ಅಂದ್ರೆ ಸ್ವಲ್ಪ ವಿವರಿಸಿ. ನೋಡಿ, ಭಯಕ್ಕೆ ಯಾವಾಗ್ಲೂ 2 ಎಲಿಮೆಂಟ್ಸ್ ಬೇಕು. ನಾನು, ಭಯಪಡೋನು, ಮತ್ತು ಇನ್ನೊಂದು ಭಯದ ವಸ್ತು, ವ್ಯಕ್ತಿ ಅಥವಾ ಸನ್ನಿವೇಶ. ನಾನು ಬೇರೆ, ಅದು ಬೇರೆ ಅನ್ನೋ ಭೇದಭಾವ ಇರೋವರೆಗೂ ಭಯ ಇದ್ದೇ ಇರುತ್ತೆ. ಒಂದ್ವೇಳೆ ಇನ್ನೊಂದು ಅನ್ನೋದೇ ಇಲ್ದಿದ್ರೆ ಅಪಾಯ ಇಲ್ಲಿಂದ ಬರುತ್ತೆ. ಇದು ತಾತ್ವಿಕವಾಗಿ ಕೇಳೋಕೆ ತುಂಬಾ ಚೆನ್ನಾಗಿದೆ, ಆದ್ರೆ ಇದು ಪ್ರಾಕ್ಟಿಕಲ್ ಆಗಿ ಸ್ವಲ್ಪ ಕಷ್ಟ ಅನಿಸುತ್ತೆ. ನನ್ನ ಕೆಲ್ಸಕ್ಕೆ ಕುತ್ತು ತರೋ ನನ್ನ ಬಾಸ್ ಅಥವಾ ನನ್ನನ್ನು ಟೀಕಿಸೋ ಸಂಬಂಧಿಕರನ್ನ ಇನ್ನೊಬ್ಬರಲ್ಲ ಅಂತ ನಾನು ನೋಡೋದು ಹೇಗೆ? ಅದು ರಿಯಾಲಿಟಿಯನ್ನ ಇಗ್ನೋರ್ ಮಾಡ್ದಾಗಲ್ವಾ? ತುಂಬಾ ಒಳ್ಳೆ ಪ್ರಶ್ನೆ. ಇದರರ್ಥ ರಿಯಾಲಿಟಿಯನ್ನ ಇಗ್ನೋರ್ ಮಾಡಿ ಅಂತಲ್ಲ. ಉಪನಿಷತ್ಗಳು ಹೇಳೋದು ಅಪಾಯವನ್ನ ಗುರ್ತಿಸ್ಬೇಡಿ ಅಂತಲ್ಲ. ಬದಲಾಗಿ ಆ ಇನ್ನೊಂದರ ಜೊತೆಗಿನ ನಿಮ್ಮ ಮೆಂಟಲ್ ರಿಲೇಶನ್ಶಿಪ್ ಇದೆಯಲ್ಲ, ಅದನ್ನ ಬದಲಾಯಿಸ್ಕೊಳ್ಳಿ ಅಂತ. ಓಕೆ. ಈಶಾವಾಸ್ಯೋಪನಿಷತ್ ಹೇಳುತ್ತೆ, ಜ್ಞಾನಿಯಾದವನು ಎಲ್ಲರಲ್ಲೂ ತನ್ನನ್ನೇ ಕಾಣ್ತಾನೆ. ಹಾಗಾಗಿ ಅವನು ಯಾರನ್ನೂ ದ್ವೇಷಿಸಲ್ಲ, ಯಾರಿಗೂ ಭಯಪಡಲ್ಲ. ನಿಮ್ಮ ಬಾಸ್ ಅಥವಾ ಸಂಬಂಧಿಕರನ್ನ ನನಗೆ ಎದುರಾಳಿ ಅಂತ ನೋಡೋ ಬದಲು ಅವರು ಕೂಡ ತಮ್ಮದೇ ಆದ ಭಯ, ಅಭದ್ರತೆ, ಆಸೆಗಳಿಂದ ನಳಲುತ್ತಿರುವ ಇನ್ನೊಬ್ಬ ಮನುಷ್ಯ ಅಂತ ನೋಡೋಕೆ ಪ್ರಯತ್ನ ಮಾಡಿದಾಗ ನಿಮ್ಮೊಳಗಿನ ದ್ವೇಷ, ಭಯ, ಅದರ ತೀವ್ರತೆ ಕಡಿಮೆ ಆಗತ್ತೆ. ನಾನು ವರ್ಸಸ್ ಅವರು ಅನ್ನೋ ಯುದ್ಧದ ಮನಸ್ಥಿತಿಯಿಂದ ಹೊರಗೆ ಬರ್ತೀರಿ. ಸರಿ, ಅಂದ್ರೆ ಹೊರಗಿನವರನ್ನ ನೋಡೋ ನಮ್ಮ ದೃಷ್ಟಿಕೋನವನ್ನ ಬದಲಿಸೋದು. ಆದ್ರೆ ನಮ್ಮೊಳಗಿನ ಗೊಂದಲವನ್ನ, ನಮ್ಮ ಮನಸ್ಸಿನ ಚಂಚಲತೆಯನ್ನ ನಿಭಾಯಿಸೋದು ಹೇಗೆ? ಕೆಲವೊಮ್ಮೆ ಹೊರಗೆ ಯಾವ ಸಮಸ್ಯೆನೂ ಇರಲ್ಲ, ಆದರೆ ನಮ್ಮ ಮನಸ್ಸೇ ನೂರಾರು ಭಯಗಳನ್ನು ಹುಟ್ಟುಹಾಕುತ್ತೆ. ಒಂದು ರೀತಿ ಕಂಟ್ರೋಲ್ ತಪ್ಪದ ಹಾಗೆ. ಆ ಕಂಟ್ರೋಲ್ ಬಗ್ಗೆನೇ ನಮ್ಮ 3ನೇ ಒಳನೋಟ. ಕಠೋಪನಿಷತ್ತಿನಲ್ಲಿ ಬರೋ ರಥ ಕಲ್ಪನೆಯ ರೂಪಕ ಇದಕ್ಕೆ ಬೆಸ್ಟ್ ಆನ್ಸರ್ ಕೊಡುತ್ತೆ. ಇನ್ಸೈಟ್ ಇದು. ನೀವು ರಥದ ಯಜಮಾನ, ಕುದುರೆಗಳಲ್ಲ. ಯು ಆರ್ ದ ಮಾಸ್ಟರ್ ಆಫ್ ದ ಚಾರಿಯಟ್. ರಥದ ರೂಪಕ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪ ವಿವರಿಸಿ. ಕಲ್ಪಿಸಿಕೊಳ್ಳಿ, ನಮ್ಮ ದೇಹವೇ ಒಂದು ರಥ. ಈ ರಥಕ್ಕೆ 5 ಕುದುರೆಗಳನ್ನ ಕಟ್ಟಿದ್ದಾರೆ. ಓ, ನಮ್ಮ ಪಂಚೇಂದ್ರಿಯಗಳು. ಎಕ್ಸಾಕ್ಟ್ಲಿ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ ಕುದುರೆಗಳು ಯಾವಾಗ್ಲೂ ಹೊರಗಿನ ವಿಷಯಗಳ ಕಡೆಗೆ, ಅಂದ್ರೆ ಸುಂದರ ದೃಶ್ಯ, ಒಳ್ಳೆ ಮಾತು, ರುಚಿಕರ ಆಹಾರ, ಈ ಕಡೆ ಓಡೋಕೆ ರೆಡಿ ಇರ್ತವೆ. ಇದು ನಾನು ಕೆಲ್ಸ ಮಾಡ್ಬೇಕಾದ್ರೆ ನನ್ನ ಫೋನ್ ಬಜ್ ಆದ ಹಾಗೆ. ಒಂದು ಕುದುರೆ ನನ್ನನ್ನು ಸೋಷಿಯಲ್ ಮೀಡಿಯಾ ಕಡೆಗೆಳೆದ್ರೆ, ಇನ್ನೊಂದು ಇಮೇಲ್ ಕಡೆಗೆ, ಮತ್ತೊಂದು ನ್ಯೂಸ್ ಕಡೆಗೆ. ಆ ಟೈಮಲ್ಲಿ ಒಂದು ರೀತಿ ಆತಂಕ ಶುರುವಾಗುತ್ತೆ, ನನ್ನ ಕಂಟ್ರೋಲಲ್ಲಿ ಇಲ್ಲ ಅನ್ನೋ ಫೀಲಿಂಗ್. ಅದೇನಾ ಈ ಓಡೋ ಕುದುರೆಗಳು? ಅದೇ, ನಿಖರವಾಗಿ ಅದೇ. ಆ ಕುದುರೆಗಳನ್ನ ಹಿಡ್ದಿರೋ ಲಗಾಮು ನಮ್ಮ ಮನಸ್ಸು. ಆ ಲಗಾಮನ್ನ ಹಿಡಿದು ಕುದುರೆಗಳನ್ನ ಕಂಟ್ರೋಲ್ ಮಾಡ್ಬೇಕಾದ ಸಾರಥಿಯೇ ನಮ್ಮ ಬುದ್ಧಿ, ಅಂದ್ರೆ ವಿವೇಕ. ಆ ರಥದೊಳಗೆ ಕೂತಿರೋ ಯಜಮಾನನೇ ನಮ್ಮ ನಿಜ ಸ್ವರೂಪ, ಅಂದ್ರೆ ಆತ್ಮ. ನಮ್ಮಲ್ಲಿ ಹೆಚ್ಚಿನವರ ಸಮಸ್ಯೆ ಏನಂದ್ರೆ, ಸಾರಥಿ ನಿದ್ದೆ ಮಾಡ್ತಾ ಇರ್ತಾನೆ, ಲಗಾಮು ಲೂಸ್ ಆಗಿರುತ್ತೆ, ಕುದುರೆಗಳು ರಥವನ್ನ ಎಲ್ಲೆಂದರಳ್ ಎಳ್ಕೊಂಡ್ ಹೋಗ್ತಾ ಇರ್ತವೆ. ಇಂಥ ಕಂಟ್ರೋಲ್ ಇಲ್ದ ಪ್ರಯಾಣದಲ್ಲಿ ಭಯ, ಅಪಘಾತ ಸಹಜ ಅಲ್ವಾ? ಹೌದು. ಹಾಗಾದ್ರೆ ನಾವು ಒಳ್ಳೆ ಸಾರಥಿಯಾಗೋದು ಹೇಗೆ? ಬುದ್ಧಿ ಎನ್ನೋ ಸಾರಥಿಯನ್ನ ಜಾಗೃತಗೊಳಿಸ್ಬೇಕು. ಯಾವುದೇ ಭಯದ ಸನ್ನಿವೇಶದಲ್ಲಿ ತಕ್ಷಣ ಇಮೋಷನಲ್ ಆಗಿ ರಿಯಾಕ್ಟ್ ಮಾಡೋ ಬದಲು ಒಂದು ಕ್ಷಣ ನಿಲ್ಬೇಕು. ಸಾರಥಿಯಾಗಿ ಹೀಗೆ ಪ್ರಶ್ನೆ ಮಾಡಬೇಕು, ಇದು ನಿಜವಾದ ಅಪಾಯನಾ? ಅಥವಾ ನನ್ನ ಇಂದ್ರಿಯಗಳೆಂಬ ಕುದುರೆಗಳು ಸುಮ್ಮನೆ ಗಾಬರಿಯಾಗ್ತಾ ಇದ್ದಾವಾ? ಈ ವಿವೇಕದ ಪ್ರಶ್ನೆ ಮನಸ್ಸೆಂಬ ಲಗಾಮನ್ನ ಟೈಟ್ ಮಾಡುತ್ತೆ. ಆಗ ಕಂಟ್ರೋಲ್ ನಿಮ್ಮ ಕೈಗೆ ಬರುತ್ತೆ. ಸರಿ, ನಮ್ಮ ಗುರ್ತನ್ನ ಸರಿಪಡಿಸ್ಕೋಬೇಕು, ಏಕತೆಯ ಭಾವವನ್ನ ಬೆಳೆಸ್ಕೋಬೇಕು, ಮನಸ್ಸಿನ ಮೇಲೆ ಕಂಟ್ರೋಲ್ ಸಾಧಿಸಬೇಕು. ಇದೆಲ್ಲ ಭಯವನ್ನ ಮ್ಯಾನೇಜ್ ಮಾಡೋ ವಿಧಾನಗಳು. ಆದರೆ ಭಯದ ಸ್ವರೂಪವೇನೋ? ಅದು ನನ್ನ ಒಂದು ಭಾಗನಾ? ಅದು ಎಷ್ಟೊಂದು ರಿಯಲ್ ಆಗಿ, ಪವರ್ಫುಲ್ ಆಗಿ ಫೀಲ್ ಆಗತ್ತೆ ಅಂದ್ರೆ ಅದು ನನ್ನಿಂದ ಬೇರೆ ಅಂತ ಒಪ್ಕೊಳ್ಳೋಕ್ಕೆ ಕಷ್ಟ ಆಗತ್ತೆ. ಇದು ನಮ್ಮನ್ನ 4ನೇ ಒಳನೋಟಕ್ಕೆ ಕರ್ಕೊಂಡು ಹೋಗುತ್ತೆ. ಇದು ಸ್ವಲ್ಪ ಆಳವಾದ್ರೂ ಅತ್ಯಂತ ಶಕ್ತಿಯುತವಾದದ್ದು. ಭಯ ನಿಮ್ಮ ನಿಜ ಸ್ವರೂಪವಲ್ಲ, ಅದೊಂದು ಮಾನಸಿಕ ಅಭ್ಯಾಸವಷ್ಟೇ. ಅಂದ್ರೆ ಫಿಯರ್ ಈಸ್ ಜಸ್ಟ್ ಅ ಮೆಂಟಲ್ ಪ್ಯಾಟರ್ನ್. ಒಂದ್ ನಿಮಿಷ, ಭಯ ಕೇವಲ ಒಂದು ಹವ್ಯಾಸನ? ಇದು ಕೇಳೋಕೆ ವಿಷಯವನ್ನ ಸ್ವಲ್ಪ ತೇಲಿಕಾಗಿಸಿದ ಹಾಗೆ ಅನ್ನಿಸ್ತಿದೆ. ಒಂದು ಪ್ಯಾನಿಕ್ ಅಟ್ಯಾಕ್ ಅಥವಾ ಪ್ರೀತಿಪಾತ್ರರನ್ನ ಕಳ್ಕೊಳ್ಳೋ ಭಯ ಕೇವಲ ಒಂದು ಕೆಟ್ಟ ಅಭ್ಯಾಸದ ಹಾಗೆ ಅಲ್ಲವಲ್ಲ, ಅದು ತುಂಬಾ ರಿಯಲ್ ಆಗಿರುತ್ತೆ. ನಿಮ್ಮ ಪ್ರಶ್ನೆ ಸರಿ.
ನಾನು ಅಭ್ಯಾಸ ಅನ್ನುವಾಗ ಅದರ ಗಂಭೀರ್ಯತೆಯನ್ನ ಕಡಿಮೆ ಮಾಡ್ತಿಲ್ಲ, ಆದ್ರೆ ಅದರ ಮೂಲ ಸ್ವರೂಪವನ್ನ ಹೇಳ್ತಾ ಇದ್ದೀನಿ. ಉಪನಿಷತ್ತುಗಳು ಇದಕ್ಕೆ ಒಂದು ಬೆಸ್ಟ್ ಪ್ರೂಫ್ ಕೊಡ್ತವೆ. ನಮ್ಮ ಗಾಢನಿದ್ರೆಯ ಅವಸ್ಥೆ. ಡೀಪ್ ಸ್ಲೀಪ್? ಹೌದು. ಗಾಢನಿದ್ರೆಯಲ್ಲಿ ನಿಮ್ಗೆ ಯಾವ ಭಯ, ಚಿಂತೆ, ದುಃಖ ಇರಲ್ಲ. ಯಾಕೆ? ಆ ಸಮಯದಲ್ಲಿ ಮನಸ್ಸು ಮತ್ತೆ ಅಹಂಕಾರ ಟೆಂಪೊರೇರಿಯಾಗಿ ಕರಗಿ ಹೋಗಿರ್ತವೆ, ಆದ್ರೆ ನೀವು ಇರ್ತೀರಿ. ಅದಕ್ಕೆ ಬೆಳಗ್ಗೆ ಎದ್ದಾಗ ತುಂಬಾ ಚೆನ್ನಾಗಿ ನಿದ್ದೆ ಮಾಡದೆ ಅಂತ ನಿಮ್ಗೆ ಹೇಳೋಕಾಗೋದು. ಇದರರ್ಥ ಭಯ ನಿಮ್ಮ ಮೂಲ ಸ್ವರೂಪ ಅಲ್ಲ, ಅದು ಮನಸ್ಸು ಆಕ್ಟಿವ್ ಆಗಿದ್ದಾಗ ಮಾತ್ರ ಬರೋ ಒಂದು ವೃತ್ತಿ, ಅಂದ್ರೆ ಒಂದು ಥಾಟ್ ವೇವ್ ಅಷ್ಟೇ. ಇದಕ್ಕೆ ಒಂದು ಸುಲಭವಾದ ಉದಾಹರಣೆ ಕೊಡಬಹುದಾ? ಖಂಡಿತ. ನಿಮ್ಮ ನಿಜ ಸ್ವರೂಪ ಒಂದು ತಿಳಿಯಾದ ವಿಶಾಲವಾದ ಆಕಾಶದ ಹಾಗೆ ಅಂದ್ಕೊಳ್ಳಿ. ಭಯ, ಕೋಪ, ದುಃಖ ಇವೆಲ್ಲ ಆ ಆಕಾಶದಲ್ಲಿ ಬಂದು ಹೋಗೋ ಮೋಡಗಳಿದ್ದ ಹಾಗೆ. ಓಕೆ. ನಾವು ಮಾಡೋ ತಪ್ಪೇನಂದ್ರೆ ನಮ್ಮನ್ನ ಆ ಮೋಡಗಳು ಅಂತ ಅನ್ಕೊಂಡ್ಬಿಡೋದು. ಒಂದು ಕಪ್ಪು ಮೋಡ ಬಂದಾಗ ನಾನೇ ಕಪ್ಪಾಗಿದ್ದೀನಿ ಅಂದ್ಕೊಳ್ತೀವಿ. ಆದ್ರೆ ಮೋಡಗಳು ಬರ್ತವೆ, ಹೋಗ್ತವೆ. ಆಕಾಶ ಮಾತ್ರ ಯಾವಾಗ್ಲೂ ಸ್ಥಿರವಾಗಿ, ಶುದ್ಧವಾಗಿ ಹಾಗೇ ಇರುತ್ತೆ. ನೀವು ಆ ಆಕಾಶ ಮೋಡವಲ್ಲ. ಹಾಗಾದ್ರೆ ಈ ಮೆಂಟಲ್ ಪ್ಯಾಟರ್ನ್ ಅನ್ನ, ಈ ಅಭ್ಯಾಸವನ್ನ ಮುರಿಯೋದು ಹೇಗೆ? ಸಾಕ್ಷೀಭಾವವನ್ನ, ಅಂದ್ರೆ ವಿಟ್ನೆಸ್ ಕಾನ್ಷಿಯಸ್ನೆಸ್ ಅನ್ನ ಅಭ್ಯಾಸ ಮಾಡೋ ಮೂಲಕ. ಭಯ ಹುಟ್ಟಿದಾಗ ಅದನ್ನ ದ್ವೇಷಿಸದೆ ಅಥವಾ ಅದರ ಜೊತೆ ಒಂದಾಗದೆ ದೂರದಿಂದ ಗಮನಿಸಿ. ಗಮನಿಸೋದು ಅಂದ್ರೆ ನನಗೆ ಭಯ ಆಗ್ತಾ ಇದೆ ಅನ್ನೋ ಬದಲು ನನ್ನ ಮನಸ್ಸಿನಲ್ಲಿ ಭಯದ ಒಂದು ಯೋಚನೆ ಬರ್ತಾ ಇದೆ, ನಾನು ಅದನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ನಾನು ಮತ್ತು ನನ್ನ ಯೋಚನೆ ಬೇರೆ ಬೇರೆ ಅಂತ ಗುರುತಿಸಿದ ಕ್ಷಣ ಆ ಯೋಚನೆಯ ಮೇಲಿನ ನಿಮ್ಮ ಹಿಡಿತ ಕಡಿಮೆ ಆಗುತ್ತೆ. ಮೋಡವನ್ನ ಮೋಡವಾಗಿಯೇ ನೋಡಿದಾಗ ನೀವು ಆಕಾಶ ಅನ್ನೋ ಅರಿವು ಮೂಡುತ್ತೆ. ಇದುವರೆಗಿನ 4 ಒಳನೋಟಗಳು ಭಯದ ಜೊತೆಗಿನ ನಮ್ಮ ಸಂಬಂಧವನ್ನ ಬದಲಾಯಿಸೋ ಬಗ್ಗೆ ಮಾತಾಡಿದ್ವು. ಆದ್ರೆ ಭಯವನ್ನ ಪೂರ್ತಿಯಾಗಿ ಅದರ ಬೇರಿನಿಂದಲೇ ಕರಗಿಸೋಕೆ ಏನಾದ್ರೂ ಅಂತಿಮ ಪರಿಹಾರ ಉಪನಿಷತ್ತುಗಳಲ್ಲಿದೆಯಾ? ಹೌದು. ಅದೇ ನಮ್ಮ 5ನೇ ಮತ್ತು ಅಂತಿಮ ಒಳನೋಟ. ಉಪನಿಷತ್ತುಗಳ ಪ್ರಕಾರ ಎಲ್ಲಾ ಪೂಜೆ ಪುನಸ್ಕಾರ, ಕರ್ಮಕಾಂಡಗಳಿಗಿಂತ ಶ್ರೇಷ್ಠವಾದದ್ದು ಜ್ಞಾನ. ನಿಜವಾದ ಆತ್ಮಜ್ಞಾನವು ಎಲ್ಲಾ ಭಯವನ್ನು ಕರಗಿಸ್ತದೆ. ಟ್ರೂ ನಾಲೆಡ್ಜ್ ಡಿಸಾಲ್ವ್ಸ್ ಫಿಯರ್. ಜ್ಞಾನ. ಇದಕ್ಕೆ ಕಠೋಪನಿಷತ್ನಲ್ಲಿ ಬರೋ ನಚಿಕೇತ ಮತ್ತು ಯಮನ ಸಂಭಾಷಣೆಗಿಂತ ಒಳ್ಳೆ ಉದಾಹರಣೆ ಇಲ್ಲ. ಆ ಕಥೆ ಹೌದು, ನಮ್ಗೆಲ್ಲರಿಗೂ ಗೊತ್ತು. ಯಮ ನಚಿಕೇತನಿಗೆ ಜಗತ್ತಿನ ಎಲ್ಲಾ ಸುಖ ಸಂಪತ್ತನ್ನ ಕೊಡೋಕೆ ಮುಂದಾಗ್ತಾನೆ. ಹೌದು. ದೀರ್ಘಾಯುಷ್ಯ, ಸಾಮ್ರಾಜ್ಯ, ಅಪಾರ ಸಂಪತ್ತು, ಅಪ್ಸರೆಯರ ನೃತ್ಯ ಎಲ್ಲವನ್ನೂ ಕೊಡ್ತೀನಿ, ಆದ್ರೆ ಸಾವಿನ ನಂತರ ಏನಾಗುತ್ತೆ ಅನ್ನೋ ಪ್ರಶ್ನೆ ಮಾತ್ರ ಕೇಳ್ಬೇಡ ಅಂತಾನೆ ಯಮ. ಆದರ್ ಬಾಲಕ ನಚಿಕೇತ ಅದಕ್ಕೆ ಒಪ್ಪಲ್ಲ. ಅವನ್ ಹೇಳ್ತಾನೆ, ಇವೆಲ್ಲ ಟೆಂಪರರಿ, ಇವು ನಮ್ಮ ಇಂದ್ರಿಯಗಳ ಶಕ್ತಿಯನ್ನೇ ಕಡಿಮೆ ಮಾಡ್ತವೆ. ಈ ಎಲ್ಲಾ ಸಂಪತ್ತು ನಿನ್ನಲ್ಲೇ ಇರ್ಲಿ, ನನಗಿದ್ಯಾವುದೂ ಬೇಡ. ನನಗೆ ಆತ್ಮದ ಸತ್ಯ ಬೇಕು, ಮನುಷ್ಯನ ನಿಜಸ್ವರೂಪವೇನು, ಆ ಜ್ಞಾನವನ್ನು ಕೊಡು ಅಂತ ಕೇಳ್ತಾನೆ. ಅಂತಹ ಜ್ಞಾನ ಸಿಕ್ಕಿದ್ರೆ ಭಯ ಹೇಗ್ ಹೋಗುತ್ತೆ? ಆಗ ಯಮ ಆತ್ಮದ ಸ್ವರೂಪವನ್ನ ವಿವರಿಸ್ತಾನೆ. ಈ ಆತ್ಮ ಹುಟ್ಟೋದೂ ಇಲ್ಲ, ಸಾಯೋದೂ ಇಲ್ಲ. ಅದು ಶಾಶ್ವತ, ಬದಲಾಗದ್ದು, ನಾಶವಿಲ್ಲದ್ದು. ದೇಹ ನಾಶ ಆದ್ರೂ ಆತ್ಮನಾಶ ಆಗಲ್ಲ. ಈ ಸತ್ಯವನ್ನ ಕೇವಲ ಬುದ್ಧಿಯಿಂದ ನಂಬೋದಲ್ಲ, ಅನುಭವಕ್ಕೆ ತಂದುಕೊಂಡಾಗ ನಮ್ಮೆಲ್ಲ ಭಯಗಳಿಗಿಂತ ದೊಡ್ಡ ಭಯವಾದ ಸಾವಿನ ಭಯವೇ ಹೊರಟು ಹೋಗುತ್ತೆ. ಸಾವಿನ ಭಯವೇ ಹೋದ್ರೆ ಉಳಿದ ಚಿಕ್ಕ ಪುಟ್ಟ ಭಯಗಳು ತಾವಾಗೇ ಮಾಯವಾಗ್ತವೆ ಅಲ್ವಾ? ಖಂಡಿತ. ಹಣ ಕಳ್ಕೊಳ್ಳೋ ಭಯ, ಜಾಬ್ ಹೋಗೋ ಭಯ, ಸಂಬಂಧ ಮುರಿದ್ಬೀಳೋ ಭಯ, ಇವೆಲ್ಲ ಒಂದ್ ರೀತಿಯಲ್ಲಿ ಸಾವಿನ ಭಯದ ಸಣ್ಣ ರೂಪಗಳಷ್ಟೇ. ನಾನು ಅನ್ನೋ ಅಸ್ತಿತ್ವಕ್ಕೆ ಧಕ್ಕೆ ಆಗುತ್ತೆ ಅನ್ನೋ ಭಯ. ಯಾವಾಗ ನನ್ನ ನಿಜವಾದ ನಾನು ನಾಶ ಆಗಲ್ಲ ಅಂತ ಅರಿವಾಗುತ್ತೋ ಆಗ ಈ ಸಣ್ಣ ಭಯಗಳಿಗೆ ಜಾಗವೇ ಇರಲ್ಲ. ಈ ಜ್ಞಾನದ ಪಯಣವೇ ಆತ್ಮವಿಚಾರ. ನಾನು ಯಾರು ಅಂತ ನಿರಂತರವಾಗಿ ನಮ್ಮೊಳಗೆ ನಾವು ಪ್ರಶ್ನಿಸ್ತಾ ಉತ್ತರ ಹುಡುಕೋ ಪ್ರಯತ್ನ. ಅದ್ಭುತ. ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯ ಸಾರಾಂಶವನ್ನ ಒಮ್ಮೆ ನೋಡೋಣ. ಉಪನಿಷತ್ತುಗಳು ನೀಡೋ 5 ಪ್ರಾಕ್ಟಿಕಲ್ ಉತ್ತರಗಳು. 1. ನಮ್ಮ ಭಯದ ಮೂಲ ನಾವ್ಯಾರು ಅಂತ ತಪ್ಪಾಟಿ ತಿಳ್ಕೊಂಡಿರೋದು. 2. ನಾನು ಮತ್ತು ಇನ್ನೊಂದು ಅನ್ನೋ ಭೇದಭಾವವೇ ಭಯಕ್ಕೆ ಕಾರಣ. ಎಲ್ಲರಲ್ಲೂ ಏಕತೆಯನ್ನ ನೋಡೋಕೆ ಪ್ರಯತ್ನಿಸ್ಬೇಕು. 3ನೇದು, ನಮ್ಮ ಮನಸ್ಸು ಮತ್ತು ಇಂದ್ರಿಯಗಳೆಂಬ ಕುದುರೆಗಳಿಗೆ ನಾವೇ ಸಾರಥಿಯಾಗ್ಬೇಕು. 4ನೇಯದು, ಭಯ ನಮ್ಮ ನಿಜ ಸ್ವರೂಪ ಅಲ್ಲ, ಅದು ಕೇವಲ ಮನಸ್ಸಿನಲ್ಲಿ ಬಂದು ಹೋಗೋ ಮೋಡದ ಹಾಗೆ. ನಾವು ಆಕಾಶ. ಮತ್ತು 5ನೇದು, ನಮ್ಮ ನಿಜವಾದ ಶಾಶ್ವತ ಸ್ವರೂಪದ ಅರಿವು
ಅಂದ್ರೆ ಆತ್ಮಜ್ಞಾನ ಎಲ್ಲ ಭಯಗ ಬೇರಾದ ಸಾವಿನ ಭಯವನ್ನೇ ನಾಶ ಮಾಡುತ್ತೆ. ಹೌದು, ಈ ಒಳನೋಟಗಳು ಕೇವಲ ಫಿಲಾಸಫಿ ಅಲ್ಲ, ನಮ್ಮ ದೃಷ್ಟಿಕೋನವನ್ನೇ ಬದಲಿಸೋ ಶಕ್ತಿಯಿರೋ ಪ್ರಾಕ್ಟಿಕಲ್ ಟೂಲ್ಸ್. ಖಂಡಿತ. ಉಪನಿಷತ್ತುಗಳು ಕೇವಲ ಋಷಿಮುನಿಗಳಿಗೆ ಅಥವಾ ಪಂಡಿತರಿಗೆ ಸೀಮಿತವಾದ ಗ್ರಂಥಗಳಲ್ಲ. ಅವು ನಮ್ಮೆಲ್ಲರಿಗೂ ಧೈರ್ಯದಿಂದ, ನಿರ್ಭಯವಾಗಿ ಮತ್ತು ಅರ್ಥಪೂರ್ಣವಾಗಿ ಬದುಕೋಕೆ ಬೇಕಾದ ಗೈಡ್ ಬುಕ್ಸ್. ಹೌದು. ಇದು ಹೊರಗಿನಿಂದ ಶಕ್ತಿ ಪಡೆಯೋದಲ್ಲ, ನಮ್ಮೊಳಗೇ ಇರೋ ಶಕ್ತಿಯನ್ನ ಅರಿಯೋ ಪಯಣ. ಇವತ್ತಿನ ಈ ಆಳವಾದ ಚರ್ಚೆಗೆ ತುಂಬಾ ಧನ್ಯವಾದಗಳು. ಇದು ನಮ್ಮ ಕೇಳುಗರಿಗೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಹಚ್ಚೋ ಪ್ರಶ್ನೆ ಬಿಟ್ಟು ಹೋಗೋಣ. ಖಂಡಿತ. ಉಪನಿಷತ್ತುಗಳು ಹೇಳೋ ಹಾಗೆ ನಾವು ನೋಡೋ ಈ ಜಗತ್ತು ನಮ್ಮ ಒಳಗಿನ ಸ್ಥಿತಿಯ ಪ್ರತಿಬಿಂಬವೇ ಆಗಿದ್ರೆ, ಹಾಗಾದ್ರೆ ನಮ್ಮ ಗುರಿ ಭಯ ತುಂಬಿದ ಈ ಜಗತ್ತನ್ನ ಗೆಲ್ಲೋದ ಅಥವಾ ಆ ಭಯವನ್ನೇ ಸೃಷ್ಟಿ ಮಾಡ್ತಿರೋ ನಮ್ಮೊಳಗಿನ ನಾನು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಾ? ಅದ್ಭುತವಾದ ಪ್ರಶ್ನೆ. ಈ ಸಂವಾದ ಇಷ್ಟವಾಗಿದ್ರೆ ಸಿಂಪಲ್ ಸಂವಾದ ಕನ್ನಡ ಚಾನೆಲ್ಗೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.